ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಈಗ ನಡೀತಿರೋ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ಬಿಜೆಪಿಯ ಫೇಸ್ ಆಗಿದ್ದ ಅಣ್ಣಾಮಲೈ ನಿಜವಾಗಿಯೂ ಬಿಜೆಪಿ ಬಿಡ್ತಾರಾ ಅಥವಾ ಇದು ಇನ್ನೊಂದು ದೊಡ್ಡ ಪೊಲಿಟಿಕಲ್ ಸ್ಟ್ರಾಟಜಿನ? ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅಣ್ಣಾಮಲೈ ಸ್ವತಃ 2 ದಿನದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು ಬನ್ನಿ ನೋಡೋಣ. ಕಳೆದ ಕೆಲವು ದಿನಗಳಿಂದ ತಮಿಳುನಾಡು ಬಿಜೆಪಿ ನ್ಯೂಸ್, ಅಣ್ಣಾಮಲೈ ರೆಸಿಗ್ನೇಷನ್ ನ್ಯೂಸ್, ಅಣ್ಣಾಮಲೈ ನ್ಯೂ ಪೊಲಿಟಿಕಲ್ ಪಾರ್ಟಿ ಅನ್ನೋದನ್ನ ಗೂಗಲ್ ಸರ್ಚ್ ಅಲ್ಲಿ ತುಂಬಾ ಜನ ಸರ್ಚ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೇ ತುಂಬಾ ವೈರಲ್ ಆಗಿದೆ. ಅಣ್ಣಾಮಲೈ ಅವರ ಬೆಂಬಲಿಗರು ಹೊಸ ಪೋಸ್ಟರ್, ಹೊಸ ಧ್ವಜ, ಹೊಸ ಪೊಲಿಟಿಕಲ್ ಮೂವ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ. ಇದರ ಮಧ್ಯೆ ಅಣ್ಣಾಮಲೈ ನೇರವಾಗಿ ನಾನು ಬಿಜೆಪಿ ಬಿಡಲ್ಲ ಅಂತ ಎಲ್ಲೂ ಹೇಳಿಲ್ಲ. ತಡೀರಿ 2 ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಮಾತ್ರ ಹೇಳಿದ್ದಾರೆ. ಅದೇ ಈಗ ಕುತೂಹಲ ಹೆಚ್ಚಿಸಿರೋದು. ಈ ವಿಡಿಯೋದಲ್ಲಿ ಅಣ್ಣಾಮಲೈ ಬಿಜೆಪಿ ಬಿಡೋ ಸಾಧ್ಯತೆ ಎಷ್ಟಿದೆ, ಹೊಸ ಪಕ್ಷ ಕಟ್ತಾರ, ಬಿಜೆಪಿ ಹೈಕಮಾಂಡ್ ಜೊತೆ ಏನಾಗಿದೆ ಅನ್ನೋದನ್ನ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಮೊದಲಿಗೆ ಈಗ ಹೊರ ಬರ್ತಿರೋ ಮಾಹಿತಿ ಏನಂತ ನೋಡೋಣ. ಅಣ್ಣಾಮಲೈ ವಿದೇಶಿ ಪ್ರವಾಸ ಮುಗಿಸಿದ ಬಂದ ತಕ್ಷಣ ದಿಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ಜೊತೆ ಮೀಟಿಂಗ್ ಇದೆ ಅಂತ ಹೇಳಲಾಗಿದೆ. ಪೊಲಿಟಿಕಲ್ ಅಬ್ಸರ್ವರ್ಸ್ ಹೇಳೋ ಪ್ರಕಾರ ಈ ಮೀಟಿಂಗ್ ತುಂಬಾ ಕ್ರಿಟಿಕಲ್. ಯಾಕಂದ್ರೆ ಕಳೆದ ಕೆಲವು ತಿಂಗಳಿಂದ ಅಣ್ಣಾಮಲೈ ಮತ್ತು ಬಿಜೆಪಿ ಹೈಕಮಾಂಡ್ ನಡುವೆ ಕೆಲವು ಸ್ಟ್ರಾಟಜಿಕ್ ಡಿಫರೆನ್ಸಸ್ ಇದೆ ಅನ್ನೋ ಚರ್ಚೆ ನಡೀತಾ ಇದೆ. ಇದಕ್ಕೆ ಒಂದು ಉದಾಹರಣೆ 3 ಲ್ಯಾಂಗ್ವೇಜ್ ಫಾರ್ಮುಲಾ. ಅಣ್ಣಾಮಲೈ ಓಪನ್ ಆಗಿ ಕೆಲವು ನಿರ್ಧಾರಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿದ್ರು. ಇದು ಎಲ್ಲರ ಗಮನ ಸೆಳೆದಿತ್ತು. ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. IPS ಕೆಲಸ ಬಿಟ್ಟು, ಒಳ್ಳೆ ಕೆರಿಯರ್ ಬಿಟ್ಟು ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಬೆಳೆಸೋಕೆ ಬಂದ ವ್ಯಕ್ತಿ ಇದ್ದಕ್ಕಿದ್ದಂತೆ ಯಾಕೆ ಬೇರೆ ದಾರಿ ನೋಡಬೇಕು? ಅದೇ ಈ ಸ್ಟೋರಿಯ ಕೋರ್ ಪಾಯಿಂಟ್. ಅಣ್ಣಾಮಲೈ ಕಳೆದ 5 ವರ್ಷಗಳಲ್ಲಿ ಬಿಜೆಪಿ ತಮಿಳುನಾಡು ಲೀಡರ್ ಅಷ್ಟೇ ಅಲ್ಲ, ಒಬ್ಬ ಇಂಡಿಪೆಂಡೆಂಟ್ ಪೊಲಿಟಿಕಲ್ ಬ್ರ್ಯಾಂಡ್ ಆಗಿ ಬೆಳೆದಿದ್ದಾರೆ. ಅವರ ಭಾಷಣ ಸ್ಟೈಲ್, ಅವರ ಅಗ್ರೆಷನ್, ಅವರ ಭ್ರಷ್ಟಾಚಾರ ವಿರುದ್ಧದ ಕ್ಯಾಂಪೇನ್ ಇವೆಲ್ಲ ಸೇರಿ ಅವರಿಗೆ ಪ್ರತ್ಯೇಕ ಐಡೆಂಟಿಟಿ ಕ್ರಿಯೇಟ್ ಮಾಡಿದೆ. ಇಲ್ಲಿ ಒಂದು ಶಾಕಿಂಗ್ ಅಬ್ಸರ್ವೇಷನ್ ಕೂಡ ಇದೆ. ಅಣ್ಣಾಮಲೈ ಅವರ ಪಾಲಿಟಿಕ್ಸ್ ಹೆಚ್ಚು ಹಿಂದುತ್ವ ಮೇಲೆ ಇರಲಿಲ್ಲ. ಅವರ ಫೋಕಸ್ ಬಹಳಷ್ಟು ಅಭಿವೃದ್ಧಿ, ಗವರ್ನೆನ್ಸ್, ಆಂಟಿ ಕರಪ್ಷನ್ ಮತ್ತು ತಮಿಳ್ ಐಡೆಂಟಿಟಿ ಮೇಲೆ ಇತ್ತು. ಅಂದ್ರೆ ಅವರು ಬಿಜೆಪಿ ಟ್ರೆಡಿಷನಲ್ ಟೆಂಪ್ಲೇಟ್ ಗಿಂತ ಸ್ವಲ್ಪ ಬೇರೆ ಟ್ರ್ಯಾಕ್ ನಲ್ಲಿ ಹೋಗ್ತಾ ಇದ್ರು. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಆಂಗಲ್ ಕೂಡ ಇದೆ. ಅದೇ ವಿಜಯ್ ಎಫೆಕ್ಟ್. ತಮಿಳು ಸಿನಿಮಾ ನಟ ವಿಜಯ್ ರಾಜಕೀಯಕ್ಕೆ ಬಂದ ನಂತರ ತಮಿಳುನಾಡು ಪಾಲಿಟಿಕ್ ಈಕ್ವೇಷನ್ ಸ್ವಲ್ಪ ಚೇಂಜ್ ಆಗಿದೆ. ಯಾಕಂದ್ರೆ ಜನರಿಗೆ ಈಗ ಹೊಸ ಮುಖಗಳು ಬೇಕು ಅನ್ನೋ ಚರ್ಚೆ ಶುರುವಾಗಿದೆ. ಈ ಪರಿಸ್ಥಿತಿಯಲ್ಲಿ ಅಣ್ಣಾಮಲೈ ಒಂದು ಇಂಡಿಪೆಂಡೆಂಟ್ ತಮಿಳ್ ಲೀಡರ್ ಇಮೇಜ್ ಬಿಲ್ಡ್ ಮಾಡಿದ್ರೆ ಅವರಿಗೆ ಬೇರೆ ಲೆವೆಲ್ ಅಡ್ವಾಂಟೇಜ್ ಸಿಗಬಹುದು ಅಂತ ಕೆಲ ಅನಲಿಸ್ಟ್ ಹೇಳ್ತಿದ್ದಾರೆ. ಅಂದ್ರೆ ಡೆಲ್ಲಿ ಲೀಡರ್ ಅಂತ ಕಾಣಿಸಿಕೊಳ್ಳೋದಕ್ಕಿಂತ ಒಬ್ಬ ಸ್ಟ್ರಾಂಗ್ ತಮಿಳ್ ವಾಯ್ಸ್ ಅಂತ ಕಾಣಿಸಿಕೊಳ್ಳೋದು ಅವರಿಗೆ ಪೊಲಿಟಿಕಲ್ ಬೆನಿಫಿಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ. ಈಗ ನಿಮ್ಗೊಂದು ಪ್ರಶ್ನೆ. ನಿಮ್ಗೆ ಅಣ್ಣಾಮಲೈ ಬಿಜೆಪಿ ಒಳಗೆ ಉಳಿದ್ರೆ ಒಳ್ಳೆಯದು ಅನ್ಸುತ್ತಾ ಅಥವಾ ಹೊಸ ಪಕ್ಷ ಶುರು ಮಾಡಿದ್ರೆ ಒಳ್ಳೆಯದು ಅನ್ಸುತ್ತಾ? ನಿಮ್ಮ ಒಪಿನಿಯನ್ಸ್ ಕಮೆಂಟ್ಸ್ ನಲ್ಲಿ ಬರೆಯಿರಿ. ಮತ್ತು ಇಂತಹ ಪೊಲಿಟಿಕಲ್ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ದೊಡ್ಡ ಪ್ರಶ್ನೆ, ಹೊಸ ಪಕ್ಷ ಕಟ್ಟೋದು ಅಷ್ಟೊಂದು ಸುಲಭನಾ? ಖಂಡಿತ ಇಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಟಬೇಕಂದ್ರೆ ನೆಟ್ವರ್ಕ್ ಬೇಕು, ವಾಲಂಟಿಯರ್ಸ್ ಬೇಕು, ಫಂಡಿಂಗ್ ಬೇಕು, ಗ್ರೌಂಡ್ ಲೆವೆಲ್ ಸ್ಟ್ರಕ್ಚರ್ಸ್ ಬೇಕು. ಅದಕ್ಕೆ ಹಲವಾರು ಅಣ್ಣಾಮಲೈ ಹೊಸ ಪಕ್ಷ ಕಟ್ಟಬಹುದು ಅಂತ ಹೇಳಿದ್ರು ಅದು ಒಂದು ರಾತ್ರಿಯಲ್ಲಿ ಆಗೋ ಕೆಲಸ ಅಂತ ಅಲ್ಲ. ಆದ್ರೆ ಸಪೋರ್ಟರ್ಸ್ ಕಡೆ ನೋಡಿದ್ರೆ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಕೊಯಂಬತ್ತೂರ್ ಸೇರಿದಂತೆ ಹಲವೆಡೆ ಪೋಸ್ಟರ್ಗಳು ಕಾಣಿಸ್ತಿವೆ. ಹೊಸ ಪೊಲಿಟಿಕಲ್ ಮೂವ್ಮೆಂಟ್ ಬಗ್ಗೆ ಚರ್ಚೆ ಜೋರಾಗಿದೆ. ಇಲ್ಲಿ ಇನ್ನೊಂದು ಆಂಗಲ್ ಕೂಡ ಇದೆ. ಇದನ್ನ ಹಲವರು ಮಿಸ್ ಮಾಡ್ತಿದ್ದಾರೆ. ಕೆಲವು ಪೊಲಿಟಿಕಲ್ ಅನಾಲಿಸ್ಟ್ ಒಂದು ಥಿಯರಿ ಹೇಳ್ತಿದ್ದಾರೆ. ಅದೇನಂದ್ರೆ ಒಂದು ವೇಳೆ ಅಣ್ಣಾಮಲೈ ಹೊಸ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಅದು ಸಂಪೂರ್ಣ ಇಂಡಿಪೆಂಡೆಂಟ್ ಮೂವ್ಮೆಂಟ್ ಆಗುತ್ತಾ ಅಥವಾ ಫ್ಯೂಚರ್ ನಲ್ಲಿ ಬಿಜೆಪಿ ಜೊತೆ ಸ್ಟ್ರಾಟಜಿಕ್ ಅಲೈನ್ಮೆಂಟ್ ಇರುತ್ತಾ ಅನ್ನೋ ಪ್ರಶ್ನೆ. ಅಸ್ಸಾಂನಲ್ಲಿ ಹಿಂದೆ ಇಂತಹ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ ನಡೆದಿದೆ ಅನ್ನೋ ಉದಾಹರಣೆಗಳು ಕೆಲವರು ಕೊಡ್ತಿದ್ದಾರೆ. ಹೀಗಾಗಿ ಮುಂದಿನ ಕೆಲ ದಿನಗಳು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಅಭಿಪ್ರಾಯದಲ್ಲಿ ಅಣ್ಣಾಮಲೈ ಮುಂದಿನ ಮೂವ್ ಯಾವುದು? ಆಪ್ಷನ್ ಎ, ಬಿಜೆಪಿ ಒಳಗೆ ಉಳಿತಾರೆ. ಆಪ್ಷನ್ ಬಿ, ಹೊಸ ಪಕ್ಷ ಆರಂಭಿಸ್ತಾರೆ. ಆಪ್ಷನ್ ಸಿ, ಬೇರೆ ರೀತಿಯ ಪೊಲಿಟಿಕಲ್ ಮೂವ್ಮೆಂಟ್ ಲಾಂಚ್ ಮಾಡ್ತಾರೆ. ಕಮೆಂಟ್ಸ್ ನಲ್ಲಿ ಎ, ಬಿ ಅಥವಾ ಸಿ ಅಂತ ಮಾತ್ರ ಬರೆದ್ರು ಸಾಕು. ಯಾವ ಆಪ್ಷನ್ ಹೆಚ್ಚು ಬರುತ್ತೆ ಅಂತ ನೋಡೋಣ. ಇದಕ್ಕೆ ಉತ್ತರ ಬಹುಶಃ ಮುಂದಿನ ಕೆಲ ದಿನಗಳಲ್ಲಿ ಸಿಗಬಹುದು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಬಿಜೆಪಿ ಹೈಕಮಾಂಡ್ ಮೀಟಿಂಗ್ ಆದ್ಮೇಲೆ ಏನ್ ಮಾತಾಡ್ತಾರೆ ನೋಡೋಣ. ನಮಸ್ಕಾರ.